ಏನ್ರಿ ನೀವು ಈ ರೂಟಲ್ಲಿ ಹೋಗ್ತಿದ್ದೀರಾ? ನಿಮ್ಮ ಆಫೀಸಿಗೆ ಬೇರೆ ರೂಟಲ್ಲಿ ಹೋಗ್ಬೇಕಲ್ವಾ? ಏನ್ ಟೆನ್ಷನ್ ಅಲ್ಲಿ ದಾರಿನೇ ಮಿಸ್ ಮಾಡ್ಕೊಂಡ್ರಾ? ಅಲ್ಲ ಜಾನವ್ರೆ, ನಾನು ಮೇನ್ ಬ್ರಾಂಚಿಗೆ ಹೋಗ್ತಾ ಇಲ್ಲ, ಇನ್ನೊಂದು ಬ್ರಾಂಚ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರ ರೂಟ್ ಇದು. ಟ್ರಾಫಿಕ್ ಗೊತ್ತಲ್ಲ ನಿಮಗೆ, ಅದಕ್ಕೆ ಅಡ್ಡ ದಾರಿ ಹಿಡಿಬೇಕು. ಅಡ್ಡದಾರಿ ಹಿಡಿಯೋದು ಇನ್ನೂ ಬಿಟ್ಟಿಲ್ವೋ ತಾವು? ಅಂದ್ರೆ ಅಡ್ಡದಾರಿಗಳನ್ನ ಚೆನ್ನಾಗಿ ಹುಡ್ಕೊಂಡಿದ್ದೀರಾ ಅಂದೆ. ಇದು ನನ್ನ ರೆಗ್ಯುಲರ್ ರೂಟ್ ಅಲ್ಲ ಜಾನ್ವಿ ಅವರೇ. ಈಗ ಟ್ರಾಫಿಕ್ ಹೀಗಿದ್ದಾಗ ಬೇರೆ ರೂಟ್ ತಗೊಳ್ಳೇಬೇಕಾಗತ್ತಲ್ವಾ? ದಿಸ್ ಇಸ್ ಅ ಶಾರ್ಟ್ ಕಟ್. ಛೇ, ಎಲ್ಲ ಹಾಳಾಗೋಯ್ತು ಅಣ್ಣ. ಅವಳಲ್ಲೇ ಸತ್ತು ನರ್ಕ ಸೇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಬದುಕೆ ಬಂದ್ಬಿಟ್ಲು. ಆದ್ರೆ ನಾನೇನು ಸುಮ್ಮನೆ ಇರ್ಲಿಲ್ಲ ಅಣ್ಣ. ಅಲ್ಲೂ ಅವಳನ್ನ ಸಾಯಿಸೋ ಪ್ರಯತ್ನ ಪಟ್ಟೆ, ಆದ್ರೆ ಅಷ್ಟರಲ್ಲಿ ಆ ಸಿದ್ದು ಭಾವನ ಬಂದ್ಬಿಟ್ರು. ಅವಳು ಸತ್ತಿದ್ರೆ ಆ ಮಗುನ ಸತ್ತೋಗಿರೋದು. ಆಗ ಆ ಮನೆಯವ್ರಿಗೆಲ್ಲ ಡಬ್ಬಲ್ ನೋವಾಗಿರೋದು. ಎಲ್ಲ ಮಿಸ್ ಆಗೋಯ್ತು. ಆ ಥರದ ಪ್ರಯತ್ನನೇ ಮಾಡ್ಬೋದಲ್ಲ ನೀನು? ಮರಳಿ ಯತ್ನ ಮಾಡು ಅಂತ ಕೇಳಿಲ್ವಾ? ಅಣ್ಣ, ಅವಳು ಒಬ್ಳೇ ಇದ್ದಾಗಲೇ ಏನೂ ಮಾಡೋಕ್ಕಾಗ್ಲಿಲ್ಲ. ಇನ್ನು ಆ ಸಿದ್ದು ಭಾವನ ಜೊತೆ ಇದ್ದಾಗ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು? ಅವರು ಅವಳು ಹಾಸ್ಪಿಟ್ಲಿಂದ ಮನೆಗೆ ಹೋಗೋವರೆಗೂ ಅಲ್ಲಿಂದ ಅಲ್ಲಾಡೋದಿಲ್ಲ. ಇನ್ನು ಆ ಮಗುಗೆ ಏನಾಗಿದೆ ಅಂತ ಡಾಕ್ಟರ್ ಹತ್ರ ಕೇಳಿದ್ರೆ ಅವಳಿಗೆ ಪ್ರಜ್ಞೆ ಬರುತ್ತಂತ ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಅದೇ ಟೆನ್ಷನ್ ಆಗ್ತಿರೋದು. ಈಗೇನು ಮಾಡೋಣ ಅಂತೀಯ? ನಾನೇ ಏನೋ ಟ್ರೈ ಮಾಡಲಾ? ಬೇಡ ಬೇಡ ಅಣ್ಣ, ನೀನು ಇದರಿಂದ ದೂರನೇ ಇರು. ಸಿದ್ದುಗೇನಾದ್ರೂ ಅನುಮಾನ ಬಂದ್ರೆ ಮುಗೀತು. ಅವನು ಮನುಷ್ಯನೇ ಆಗಿರಲ್ಲ. ಅದಕ್ಕೆ ಇಲ್ಲಿ ಇಟ್ಕೊಂಡು ನಾನೇ ಎಲ್ಲ ನೋಡ್ಕೊಳ್ತೀನಿ. ಆ ಮಗುನಾದ್ರೂ ಸತ್ತಿದ್ರೆ ನಾವು ಮಾಡಿರೋ ಪ್ರಯತ್ನಕ್ಕೆ ಅರ್ಧ ಜಯನಾದ್ರೂ ಸಿಕ್ಕಿರೋದು. ಅಲ್ಲಿ ಅದು ಗೊತ್ತಾಗ್ತಿಲ್ವೇ? ಏನು ಯೋಚನೆ ಮಾಡಬೇಡ ನೀನು. ಮೊದಲು ಅವಳು ಪ್ರಜ್ಞೆ ಬರಲಿ, ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋದು. ಇಲ್ಲ ನಿಮ್ಮ ಓನರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಬರಗಂಟ ಕಾಯಕ್ಕಾಗತ್ತಾ? ಕಾನ್ಸ್ಟೇಬಲ್ ನಡೀರಿ ಹುಡ್ಕೋಣ. ಸರ್ ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನನಗೇನು ಇದೊಂದೇ ಕೆಲಸ ಅಂದ್ಕೊಂಡಿದ್ಯಾ? ಬೇರೆ ಕೆಲಸ ಇದೆಯೋ? ಹಾಗಾದ್ರೆ ಅದನ್ನು ಮುಗಿಸ್ಕೊಂಡು ಬಂದ್ಬಿಡಿ ಸರ್. ಅಷ್ಟರಲ್ಲಿ ನಮ್ಮ ಬಾಸ್ ಬಂದರೆ ನಾವು ತಿಳಿಸ್ತೀವಿ. ನೋಡಿ ಸರ್, ಅವರೇ ಬಂದರು, ಮಾತಾಡಿ. ಇವರೇ ಸರ್ ನಾನು ಹೇಳಿದ್ದು. ನಮಸ್ಕಾರ ಇನ್ಸ್ಪೆಕ್ಟ್ರೆ, ನನ್ನ ಹೆಸರು ಜಯಂತ್ ಅಂತ. ಇದೇನಿದು ಫಾರ್ಮ್ ಹೌಸ್ ಸರ್ಚ್ ಮಾಡಬೇಕು ಅಂತ ಹೇಳಿದ್ರಂತೆ. ನಮ್ಮ ಹುಡುಗ ಪ್ರದೀಪ ಫೋನ್ ಮಾಡಿ ಹೇಳ್ದ. ಏನು ವಿಷಯ? ಏನ್ರಿ ನಿಮಗೆ ಟೈಮ್ ಸೆನ್ಸ್ ಅನ್ನೋದಿಲ್ವೇನ್ರಿ? 5 ನಿಮಿಷ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಬರೋದು. ನೀವು ಬರೋವರೆಗೂ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತಾ? ನೀವೇನು ಅಷ್ಟು ದೊಡ್ಡ ಮನ್ಸ್ರಾ? ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಯಾವ ಸ್ಟೇಷನ್ ನಿಮ್ಮದು ಅಂದ್ರಿ? ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್. ಆಯ್ಸಿ. ಈಗೇನು ಕಮಿಷನರ್ ಜೊತೆ ಮಾತಾಡ್ತೀರಾ ಅಥವಾ ನಿಮ್ಮ ಸೀನಿಯರ್ ಅರವಿಂದ್ ಕಾಮತ್ ಜೊತೆ ಮಾತಾಡ್ತೀರಾ? ಇಬ್ಬರು ನಂಬರು ನನ್ನ ಹತ್ರ ಇದೆ. ಪರವಾಗಿಲ್ಲ, ಬೇಡ ಬಿಡಿ ಸರ್. ಈ ವ್ಯಕ್ತಿ ನಿಮ್ಮ ಫಾರ್ಮ್ ಹೌಸಲ್ಲಿ ಯಾರೋ ಒಬ್ಬ ಹೆಂಗಸರಿದ್ದಾರೆ, ಈ ಮನೇಲಿ ಇಟ್ಟಿದ್ದೀರಿ ಅಂತೇಳಿ ಈ ವ್ಯಕ್ತಿ ನಮ್ಗೆ ಹೇಳ್ದ ಸರ್. ಅದ್ರ ಬಗ್ಗೆ ವಿಚಾರಿಸ್ಕೋಗೋಣ ಅಂತ ನಾವು ಇಲ್ಲಿಗೆ ಬಂದ್ವಿ ಸರ್. ಅಲ್ರಿ ಮಿಸ್ಟರ್ ವಿಕ್ರಾಂತ್, ಏಕಾಏಕಿ ಫಾರ್ಮ್ ಹೌಸ್ನ ಸರ್ಚ್ ಮಾಡಬೇಕು ಅಂತ ಸುಮ್ಮನೆ ದಿಢೀರ್ ಅಂತ ಬಂದ್ಬಿಡದ? ಅದು ಯಾರೋ ವ್ಯಕ್ತಿ ಹೇಳಿದ್ರು ಅಂತ ಅಲ್ಲ. ದಿಸ್ ಫಾರ್ಮ್ ಹೌಸ್ ಬಿಲಾಂಗ್ಸ್ ಟು ದ ಫೌಂಡರ್ ಆಫ್ ಜಯಂತ್ ಗ್ರೂಪ್ ಆಫ್ ಕಂಪನೀಸ್ ಅಂತ ಪ್ರಿಲಿಮಿನರಿ ರಿಸರ್ಚ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿಮಗೆ? ಸಿ, ಇದರಿಂದ ನನ್ನ ರೆಪ್ಯುಟೇಷನ್ ಎಷ್ಟು ಹಾಳಾಗ್ತಾ ಇದೆ ಅನ್ನೋ ಐಡಿಯಾನಾದರೂ ಇದೆಯಾ ನಿಮಗೆ? ನೋಡಿ, ನಡೆದಿರೋದು ಇಷ್ಟೇ. ನಮ್ಮ ತಾಯಿ ಕಳೆದು ಹೋಗಿದ್ರು. ಅವ್ರಿಗೆ ಆಲ್ಝೈಮರ್ಸ್ ಬೇರೆ ಇದೆ. ಆ ಥರ ಪರಿಸ್ಥಿತಿನಲ್ಲಿರೋ ವ್ಯಕ್ತಿನ ಆದಷ್ಟು ಬೇಗ ಹುಡುಕಬೇಕು ಅನ್ನೋ ತುರ್ತಿನಲ್ಲಿ ನಾವೆಲ್ಲರೂ ನಮ್ಮ ತಾಯಿನ ಹುಡುಕ್ತಾ ಇದ್ವಿ. ಇವರು ಏರಿಯಾದಲ್ಲಿ ಸಿಕ್ಕಿದ್ರು, ವಾಪಸ್ ಕರ್ಕೊಂಡು ಬಂದೆ. ಇದೆಲ್ಲ ವಿಷಯನ ಇವ್ರಿಗೆ ಅಲ್ಲೇ ಎಕ್ಸ್ಪ್ಲೇನ್ ಕೂಡ ಮಾಡಿದ್ವಿ. ಆದರೂ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ನೋಡಿ. ನೋಡಿ, ನನಗೇನೂ ಗೊತ್ತಿಲ್ಲ. ಕಮಿಷನರ್ ಜೊತೆ ಒಂದ್ಸಲಿ ಮಾತಾಡ್ಬಿಡಿ. ಸರ್ ಪರವಾಗಿಲ್ಲ ಸರ್, ನೀವು ಯಾರು ಅಂತ ನಮಗೆ ಗೊತ್ತಾಯ್ತು ಸರ್. ರೀ, ನಿಮ್ಗೇನು ತಲೆಗಿಲೆ ಕೆಟ್ಟಿದೀಯನ್ರಿ? ನಮ್ಮನ್ನು ಈ ಜಾಗ ಕರ್ಕೊಬಂದು ಮರ್ಯಾದೆ ಕಳೀತಾ ಇದ್ರಾ? ಅವ್ರ ತಾಯಿ ಅಂತ ಗೊತ್ತಾದ್ಮೇಲೆ ನಿಮ್ಗೇನ್ರಿ ಅನುಮಾನ? ನಡೀರಿ ಇಲ್ಲಿಂದ. ನೋಡಿ ಸರ್,
ಅವ್ರ ತಾಯಿಗೆ ಇವ್ರ ಜೊತೆ ಬರೋದಕ್ಕೆ ಯಾಕೆ ಸರ್ ಹೆದರ್ತಾ ಇದ್ರು? ಎಂಥ ಪರಿಸ್ಥಿತಿ ಇದ್ರು ತಾಯಿ ಮಗನ ನೋಡಿದ ತಕ್ಷಣ ಖುಷಿ ಪಡಲ್ವಾ ಸರ್? ಆದರೆ ಅವರಲ್ಲಿ ಖುಷಿ ಇರಲ್ಲ ಸರ್, ಭಯ ಇತ್ತು. ಜೊತೆಗೆ ಇವರಿಲ್ಲಿ ಕರ್ಕೊಂಬಂದಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಸರ್. ಅಂದಮೇಲೆ ಇವ್ರ ಮಾತನ್ನ ಹೇಗೆ ನಂಬೋದು ಸರ್? ಸರ್, ದುಡ್ಡಿರೋರ ನೋಡಿದ ತಕ್ಷಣ ನಿಮ್ಮ ಬುದ್ಧಿನೇ ಬದಲಾಗೋಗ್ಬಿಡ್ತಲ್ಲ ಸರ್. ಮೊದಲು ಹುಡುಕಿ ಸರ್, ಆಗ ಇವ್ರ ಬಂಡವಾಳ ಏನಂತ ಗೊತ್ತಾಗುತ್ತೆ. ನೋಡಿ ಇನ್ಸ್ಪೆಕ್ಟ್ರೆ, ಆಲ್ಝೈಮರ್ಸ್ ಅಂದರೆ ಏನು ಅಂತ ಈ ವ್ಯಕ್ತಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ನಮ್ಮ ತಾಯಿಗೆ ಈ ರೋಗ ಇದೆ ಅನ್ನೋ ವ್ಯಥೆನಲ್ಲಿ ನಾನಿದ್ದೀನಿ. ನೀವು ನೋಡಿದ್ರೆ ನೋಡಿ, ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಸಮಯ ಇರಬಹುದು, ಆದರೆ ನನಗಿಲ್ಲ. ಸೊ ಪ್ಲೀಸ್ ನೋಡಿ ಸರ್, ನೀವೀಗ ಸರ್ಚ್ ಮಾಡಿಲ್ಲ ಅಂದರೆ ನಾನು ಮೀಡಿಯಾದವ್ರನ್ನ ಕರೆಸ್ಬೇಕಾಗುತ್ತೆ. ಅವ್ರು ಗೊತ್ತಲ್ಲ, ನಿಮಗಿನ್ನ ಚೆನ್ನಾಗಿ ಹುಡುಕ್ತಾರೆ. ಸರ್, ಇಲ್ಲೇನು ಇಲ್ಲ ಅಂದಮೇಲೆ ನೀವ್ಯಾಕೆ ಸರ್ ಭಯ ಪಡ್ತೀರಾ? ಇವ್ರ ಸಮಾಧಾನಕ್ಕೋಸ್ಕರ ಒಂದು ಸತಿ ಸರ್ಚ್ ಮಾಡ್ತೀವಿ ಸರ್. ಸ್ವಲ್ಪ ಕೋಆಪ್ರೇಟ್ ಮಾಡಿ ಸರ್. ಶೋರ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್ ಬಂದ್ರಿ? ಅದಕ್ಕೆ ಇವಳಿಗೇನೂ ಆಗೋದಿಲ್ಲ, ನೀವು ಸಮಾಧಾನವಾಗಿರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬರುತ್ತೆ ಸಿದ್ದು, ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅತ್ತೆ ಮಾವ ನಿಮ್ಮಣ್ಣ ತಪ್ಪು ತಿಳ್ಕೊಳಲ್ವಾ? ಅವಳು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಷ್ಟು ಹೇಳ್ದೆ ಗೊತ್ತಾ, ಬೇಡ ಬೇಡ ಅಂತ. ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದೆ ನಾನೊಬ್ಳೇ ಹೋಗ್ಬೇಕು, ನನಗೆ ಅಡ್ಡ ಬರಬೇಡಿ ಅಂತ ಹೊಟ್ಟೆ ಹೋದ್ಲು. ಆದ್ರೂ ನನ್ನ ಮನ್ಸು ತಡಿಲಾರ್ದೆ ಅವಳಿರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಇಷ್ಟೆಲ್ಲ ಆಗೋಗಿದೆ ಸಿದ್ದು. ಅಂದಮೇಲೆ ಅವಳನ್ನ ಆಚೆ ಕಳ್ಸಿದ್ ನಂದೇ ತಪ್ಪಲ್ವಾ? ಅವ್ರು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಸಿದ್ದು? ಅದಕ್ಕೆ ಯಾಕೆ ನೀವೆಲ್ಲ ಹಿಂಗೆ ಯೋಚನೆ ಮಾಡ್ತಿದ್ದೀರಾ? ನೀವು ತಡೆಯೋ ಪ್ರಯತ್ನ ಮಾಡಿದ್ಮೇಲೆ ಅವಳು ಆಚೆ ಹೋಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀವೇಗೆ ಆಗ್ತೀರಾ? ನೋಡಿ, ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ನೀವು ಸಮಾಧಾನವಾಗಿರಿ. ಇಲ್ಲ ಸಿದ್ದು, ಮನೆ ಮಗಳಿಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಮಣ್ಣ ಸುಮ್ಮನೆ ಇರ್ತಾರ ಹೇಳು? ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ನಾನೇನೋ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಗ್ರಹಚಾರ ನನ್ನ ಬೆನ್ನಿಗೆ ಬಿದ್ದಿದೆ ಅನ್ಸುತ್ತೆ. ನೀಲು ಅವರೇ, ನಾವಿಷ್ಟೆಲ್ಲ ಹೇಳಿದ್ರು ನೀವು ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಭಾವನ ಹತ್ರ ನಾನು ಮಾತಾಡ್ತೀನಿ, ನೀವು ಸ್ವಲ್ಪ ಧೈರ್ಯವಾಗಿರಿ.